ಬಿ ಪಿ ಇದ್ದವ್ರಿಗೆ ಶುಗರ್ ಬರುತ್ತೆ, ಶುಗರ್ ಇರೋರಿಗೆ ಬಿ ಪಿ ಬಂದೇ ಬರುತ್ತೆ. ಅದು ಅವೆರಡು ಫ್ರೆಂಡ್ಸ್ ಇದ್ದ ಹಾಗೆ. ಬಿ ಪಿ ಬಂತು ಅಂದರೆ ಶುಗರ್ ಆಲ್ಮೋಸ್ಟ್ ಬಂದ್ಬಿಡುತ್ತೆ, ಇಲ್ಲ ಶುಗರ್ ಇದೆ ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಬಿ ಪಿನೂ ಕೂಡ ಬಂದ್ಬಿಡುತ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ನನ್ನ ಹೆಲ್ತಿ ಟಿಪ್ಸ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಾಯ್ಸ್ ಇನ್ನೂ ಸ್ವಲ್ಪ ಸರಿ ಹೋಗಿಲ್ಲ, ಬಟ್ ವಿಡಿಯೋ ಮಾಡೋದನ್ನು ಬಿಡ್ತಾ ಇಲ್ಲ. ಡೈಲಿ ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಗೃಹ ಪ್ರವೇಶದ ವಿಡಿಯೋಸು ಅದು ಇದು ಅಂತ ವಿಡಿಯೋಸ್ನ ಹಾಕಿದೆ. ನನ್ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋಸು, ಹಾಗೆಯೇ ಹೆಲ್ತಿ ರೆಸಿಪೀಸು, ಮಾರ್ನಿಂಗ್ ತಿಂಡಿ, ಮಧ್ಯಾಹ್ನದ ಊಟ, ಹಾಗೆಯೇ ನೈಟ್ ಡಿನ್ನರು, ಈ 3 ರೆಸಿಪಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗಿರಲಿಲ್ಲ. ಹಾಗೆಯೇ ಡಯಟ್ ಬಗ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋಕ್ಕೆ ಕೂಡ ಆಗಲಿಲ್ಲ. ತುಂಬ ದಿನ ಗ್ಯಾಪ್ ಆಯಿತು, 10 ಡೇಸ್, ಆಲ್ಮೋಸ್ಟ್ 10 ಡೇಸೇ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪ ಊರಲ್ಲೆಲ್ಲ ಫಂಕ್ಷನ್ಸು ಅದು ಇದು ಅಂತ ಇರೋದ್ರಿಂದ ನಿಮಗೆ ಗೊತ್ತೇ ಇದೆ, ಸಮ್ಮರ್ ಸೀಸನ್ ಬಂತು ಅಂದ್ರೇ ಫಂಕ್ಷನ್ಸ್ ಜಾಸ್ತಿ, ನಾವು ಊರಿಗೆ ಹೋಗೋದು ಜಾಸ್ತಿ ಆಗಿರುತ್ತೆ. ಊರಿಗೆಲ್ಲ ಹೋಗಿ ಆ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬರೋದು, ಈ ಎಲ್ಲ ವೀಡಿಯೋಸ್ನು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಹಾಕದೇ ಇರೋಷ್ಟು ಟೈಮ್ ಇಲ್ಲ ಅಂತ ಏನಿಲ್ಲ, ಹಾಕ್ಬೋದು. ಬಟ್ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡುವಾಗ ಈ ಥರ ಫೋನ್ ಇಟ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಕೊಟ್ಕೊಂಡು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ನೆಟ್ ಪ್ರಾಬ್ಲಮ್ ಇರುತ್ತೆ, ನಮಗೆ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ. ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡೋವಷ್ಟು ನೆಟ್ ಸಿಗಲ್ಲ ಅಲ್ಲಿ. ಊರಿಗೆ ಹೋದರೆ ನನ್ನ ವಿಡಿಯೋಸ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ನ ಮಾಡ್ತೀನಿ, ಇದೇ ರೀಸನ್ಗೋಸ್ಕರ. ಹಾಗೆಯೇ ಅಪರೂಪಕ್ಕೆ ಫ್ಯಾಮಿಲಿಯವ್ರು ಸಿಗ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಕಾಲ ಕಳ್ಕೊಂಡಿರುವಾಗ ಬೇರೆಯವರೆಲ್ಲ ವಿಡಿಯೋಸ್ನ ಹಾಕ್ತಾ ಇರ್ತಾರೆ ಯೂಟ್ಯೂಬಲ್ಲಿ, ನಾನು ನೋಡ್ತಾನೆ ಇರ್ತೀನಿ. ನನಗೆ ಇಷ್ಟ ಆದವ್ರ ವಿಡಿಯೋಸ್ನ ನಾನು ಕೂಡ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಒಂದು ದಿನನೂ ಮಿಸ್ ಮಾಡಲ್ಲ, ಡೇ ಬೈ ಡೇ ಹಾಕ್ತಾನೆ ಇರ್ತಾರೆ. ಅದು ಯಾವ ಥರ ಹಾಕ್ತಾರೆ ಆ ಥರ ಟೈಮ್ ಕೊಟ್ಟು ನಿಜವಾಗ್ಲೂ ಎಲ್ಲ ಫಂಕ್ಷನ್ಸ್ಗೆ ಹೋಗಲಿ, ಊರಿಗೆ ಹೋಗಲಿ, ಫ್ಯಾಮಿಲಿ ಇರಲ್ವ ಅವ್ರಿಗೆ, ಎಲ್ಲ ಇರುತ್ತೆ, ಮಕ್ಕಳಿರ್ತಾರೆ, ಫಂಕ್ಷನ್ಸ್ಗೆ ಹೋಗ್ತಾರೆ, ಪ್ರತಿಯೊಂದು ಅಟೆಂಡ್ ಮಾಡಿಕೊಂಡು ಕೂಡ ಈ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾರೆ. ಬಟ್ ನನ್ನ ಕೈಲಿ ನಿಜವಾಗ್ಲೂ ಆ ರೀತಿ ಮಾಡೋಕ್ಕಾಗಲ್ಲ, ಏಕೆಂದರೆ ಫ್ಯಾಮಿಲಿಗೆ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗೋದ್ರಿಂದ ಈ ರೀತಿ ನನ್ನ ವೀಡಿಯೋಸು ಸ್ವಲ್ಪ 10 ಡೇಸ್, 8 ಡೇಸ್, 7 ಡೇಸ್ ಈ ಥರ ಊರಿಗೆ ಹೋದಾಗೆಲ್ಲ ಲೇಟಾಗಿ ಬರ್ತಾನೆ ಇರುತ್ತೆ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ವೆಯ್ಟ್ ಲಾಸ್ ರೆಸಿಪೀಸ್ನ ನಾನು ತೋರಿಸ್ತಾ ಬರ್ತಾ ಇದ್ದೆ. ಇವಾಗ ಒಂದು ಇತ್ತೀಚೆಗೆ ಸ್ವಲ್ಪ 15 ಡೇಸಿಂದ ವೆಯ್ಟ್ ಲಾಸ್ ರೆಸಿಪಿ ಕೂಡ ನಿಮಗೆ ಜಾಸ್ತಿ ತೋರ್ಸೋಕ್ಕಾಗ್ತಿಲ್ಲ. ಇನ್ನು ವೆಯ್ಟ್ ಲಾಸ್ ಜರ್ನಿ ಕೂಡ ಮಾಡ್ತಾ ಇದ್ವಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಅಲ್ಲಿಗೆ ಅರ್ಧಕ್ಕೆ ನಿಂತು ಹೋಯಿತು. ಸರಿ, ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ನೀವು ಕೂಡ ನಿಲ್ಲಿಸಿಲ್ಲ ಅಂತ ಅನ್ಕೋತೀನಿ. ನಾನೇನೋ ವೆಯ್ಟ್ ಲಾಸ್ ಜರ್ನಿನ ನಿಲ್ಲಿಸಿ ಸ್ವಲ್ಪ ಊರಿಗೆಲ್ಲ ಹೋಗೋದು, ಫಂಕ್ಷನ್ಸ್ ಅಟೆಂಡ್ ಮಾಡೋದು ಈ ರೀತಿ ಮಾಡಾಯಿತು. ಬಟ್ ನನ್ನ ವೀಡಿಯೋಸ್ನ ನೋಡಿ ವೆಯ್ಟ್ನ ಕಮ್ಮಿ ಮಾಡ್ಕೋತಿದ್ರಿ ಅಲ್ವಾ ನೀವು? ನಿಮ್ಮ ವೆಯ್ಟ್ ಇವಾಗ ಎಷ್ಟಾಗಿದೆ? ವೆಯ್ಟ್ ಕಮ್ಮಿ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ ಸಿಸ್ಟರ್ ನೀವು ವೆಯ್ಟ್ ಲಾಸ್ ಜರ್ನಿನ ನಿಲ್ಲಿಸಿದ್ರಿ, ನಮಗೆ ಮೋಟಿವೇಟ್ ಆಗಲಿಲ್ಲ, ನಾವು ಕೂಡ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತೀರಾ? ಇಲ್ಲ ನಿಮ್ಮ ವಿಡಿಯೋಸ್ ನೋಡಿನೇ ಕೂಡ ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಬಂದಿದೆ. ನಾನು ವೆಯ್ಟ್ ಲಾಸ್ ಜರ್ನಿನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದೀನಿ. ನನ್ನ ವೆಯ್ಟ್ ಇಷ್ಟು ಕಮ್ಮಿ ಆಗಿದೆ, 1 kg, ಅರ್ಧ kg ಅಥವಾ ಗ್ರಾಮ್ ಲೆಕ್ಕದಲ್ಲಿ ಕಮ್ಮಿ ಆಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನಗೆ. ಪ್ಲೀಸ್ ಯಾರೆಲ್ಲ ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀರಾ, ಎಷ್ಟು ವೆಯ್ಟ್ ಇದೆ ಪರವಾಗಿಲ್ಲ, ಸ್ಟ್ರಕ್ ಆಗಿದೆ ಅಂದರೆ ಪರವಾಗಿಲ್ಲ, ಅಷ್ಟೇ ಇದೆ ಅಂದ್ರೂ ಪರವಾಗಿಲ್ಲ, ಎಷ್ಟಿದೆ ನಿಮ್ಮ ವೆಯ್ಟ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏಕೆಂದರೆ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ರೀತಿ ನಿಮ್ಮ ಕಮೆಂಟ್ಸ್ ನೋಡಿದ್ರೆ ಮೋಟಿವೇಶನ್ ಆಗೋದು ನನಗೆ. ನಾನು ನಾಳೆಯಿಂದ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ನಿಮ್ಮ ಕಮೆಂಟ್ಸ್ನ ನಾನು ನೋಡಿದ್ರೇ ನನಗೂ ಕೂಡ ಖುಷಿ ಅನ್ನೋದು ಸಿಗುತ್ತೆ. ಹೌದು, ಇವರು ವೆಯ್ಟ್ ಲಾಸ್ ಮಾಡ್ತಿದ್ದಾರೆ, ನಾನು ಮಾಡಲಿಲ್ವಲ್ಲ, 10 ಡೇಸ್ 15 ಡೇಸಿಂದ ವೆಯ್ಟ್ ಲಾಸ್ ಜರ್ನಿ ನಿಂತೋಯ್ತಲ್ಲಪ್ಪ ಅಂತ ನನಗೂ ಕೂಡ ಫೀಲ್. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ರಿಲ್ವ, ನನ್ನ ಜೊತೆನೇ ಸ್ಟಾರ್ಟ್ ಮಾಡಿದ್ರಿಲ್ವ, ಆಲ್ಮೋಸ್ಟ್ ಎಷ್ಟು ಕಮ್ಮಿ ಮಾಡ್ಕೊಂಡ್ರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಕಮ್ಮಿ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ನಂತರನೇ ನಿಮಗೂ ಜಾಸ್ತಿ ಆಗಿದ್ದರೆ ಅದು ಕೂಡ ಓಕೆ, ಪರವಾಗಿಲ್ಲ, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ವಾಯ್ಸ್ ಇನ್ನೂ ನನ್ನ ಧ್ವನಿ ಸರಿಯಾಗಿಲ್ಲ, ಆದ್ರೂ ಕೂಡ ನಾನು ಡೈಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬಟ್ ಬೇರೆ ಶೀತ, ಕೆಮ್ಮು, ಜ್ವರ ಈ ರೀತಿ ಯಾವ ಪ್ರಾಬ್ಲಮ್ಮು ಇಲ್ಲ. ನೀರಿನ ವ್ಯತ್ಯಾಸದಿಂದ ಊರಿಗೆಲ್ಲ ಹೋದರೆ ಬೋರ್ ನೀರು, ಹಾಗಾಗಿ ನಾವು ಊರಲ್ಲೆಲ್ಲ ಫಿಲ್ಟರ್ನಿಂದ ಕುಡಿಬೇಕು ಅನ್ನೋದು ಆಗಲ್ಲ ಅಲ್ವಾ. ಹಳ್ಳಿ ಕಡೆ ಎಲ್ಲ ಹಳ್ಳಿ ಜೀವನನೇ ಬೇರೆ, ಸಿಟಿ ಜೀವನನೇ ಬೇರೆ. ಪರವಾಗಿಲ್ಲ ಸಿಸ್ಟರ್, ಈ ವಯಸ್ಸಲ್ಲೇ ನಿಮ್ಮ ವೀಡಿಯೋಸ್ನ ಮಾಡಿ ಅಂತ ಅಂದರೆ ಇನ್ನೂ ಖುಷಿನೇ ನನಗೆ. ಬಟ್ ವೀಡಿಯೋಸ್ನ ತಪ್ಪಿಸಲ್ಲ, ವಾಯ್ಸ್ ಅದ್ರ ಪಾಡಿಗೆ ಅದು ಸರಿ ಹೋಗುತ್ತೆ. ನನ್ನ ವೆಯ್ಟ್ ಲಾಸ್ ರೆಸಿಪಿ ವೀಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೆ ಬರ್ತೀನಿ ಇನ್ನು ಮುಂದೆನೂ ಕೂಡ. ಬಟ್ ಒಂದೊಂದು ದಿನ ಮಿಸ್ ಆದರೆ ಪ್ಲೀಸ್ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇನ್ನು ವೆಯ್ಟ್ ಲಾಸ್ಗಿಂತೂ ಹೇಳ್ತಾನೆ ಬರ್ತೀನಿ, ಡೈಲಿ ನನ್ನ ವೀಡಿಯೋಸಲ್ಲಿ ಪ್ರತಿಯೊಂದು ವೀಡಿಯೋಸಲ್ಲೂ ಹೇಳ್ತಾನೆ ಬರ್ತಾಯಿದ್ದೀನಿ, ವೆಯ್ಟ್ ಲಾಸ್ ಮಾಡಿ. ವೆಯ್ಟ್ ಲಾಸ್ ಅಂತ ಅಂದರೆ ನಿಮ್ಗೆ ಹೇಳ್ತಾ ಇರೋದಷ್ಟೇ, ಬ್ಯಾಡ್ ಕೊಲೆಸ್ಟ್ರಾಲನ್ನು, ನಿಮ್ಮಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಸಲ್ಸ್ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ,
ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ನ ಲಾಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನಮಗೆ ಎಷ್ಟು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೋ ಅಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಅಲ್ವಾ. ಫ್ಯಾಟಿ ಲಿವರ್ ಬರುತ್ತೆ, ಕಿಡ್ನಿ ಸಮಸ್ಯೆ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಶುಗರು, BP. ಶುಗರ್ ಬಂತು ಅಂದರೆ ಶುಗರು BP ಎರಡು ಫ್ರೆಂಡ್ಸ್ ಇದ್ದಂಗೆ ಆಯಿತಾ. BP ಇದ್ದವ್ರಿಗೆ ಶುಗರ್ ಬರುತ್ತೆ, ಶುಗರ್ ಇರೋರಿಗೆ BP ಬಂದೇ ಬರುತ್ತೆ. ಅದು ಇಲ್ಲ ಬರೀ BP ಇದೆ ಶುಗರ್ ಇಲ್ಲ ಕಣಪ್ಪ ಅಂತ ಹೇಳ್ತಾರೆ ಒಬ್ಬೊಬ್ಬರು. ಬಟ್ BP ಇರೋರಿಗೆ ಶುಗರ್ ಅವೆರಡು ಫ್ರೆಂಡ್ಸ್ ಇದ್ದ ಹಾಗೆ. BP ಬಂತು ಅಂದರೆ ಶುಗರ್ ಆಲ್ಮೋಸ್ಟ್ ಬಂದ್ಬಿಡುತ್ತೆ, ಇಲ್ಲ ಶುಗರ್ ಇದೆ ಅಂದರೆ ಆಲ್ಮೋಸ್ಟ್ ಅವ್ರಿಗೆ BPನೂ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ನ ಪ್ಲೀಸ್, ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳಿ. ಇದರಿಂದನೇ ತುಂಬ ಸಮಸ್ಯೆಗಳು ಬರೋದೆ ಬೊಜ್ಜಿಂದ. ನಮ್ಮ ಬಾಡಿಲಿರೋಂಥ ಬೊಜ್ಜಿದೆಯಲ್ಲ ಅದರಿಂದಲೇ ಬರೋವಂಥದ್ದು. ಅದರಲ್ಲೂ ಹೊಟ್ಟೆಯ ಸುತ್ತಳತೆ ಇದೆ ಅಲ್ವಾ, ಬೆನ್ನಿಂದ ಹೊಟ್ಟೆ ಭಾಗ, ಆ ಸುತ್ತಳತೆಯನ್ನು ನೀವು ನೋಡ್ಕೋತಾ ಇರಬೇಕು. ನಿಮ್ಮ ಬೊಜ್ಜು ಆಲ್ಮೋಸ್ಟ್ ಸ್ಟೋರ್ ಆಗೋದೆ ಹೊಟ್ಟೆಯಲ್ಲಿ ಅಥವಾ ಹೊಟ್ಟೆ ಸೈಡ್, ಬೆನ್ನಿನ ಭಾಗ ಸೈಡಲ್ಲಿ ನಿಮಗೆ ನಮ್ಮ ಬೊಜ್ಜು ಸ್ಟೋರ್ ಆಗೋದು. ಹೊಟ್ಟೆಯಲ್ಲೇ ಜಾಸ್ತಿ ಬೊಜ್ಜು ಸ್ಟೋರ್ ಆಗೋದ್ರಿಂದ ಪ್ರತಿಯೊಂದಕ್ಕೂ ಸಮಸ್ಯೆ ಆಗೋದು ಈ ಹೊಟ್ಟೆನೇ. ಹಾಗಾಗಿ ನೀವು ಆಲ್ಮೋಸ್ಟ್ ನಿಮ್ಮ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ಕೊಳ್ಳಿ. ಇದೆಲ್ಲ ಕಮ್ಮಿ ಆಗಬೇಕು ಅಂದರೆ ಆದಷ್ಟು ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ವೆಜಿಟೇಬಲ್ಸ್ನ ಜಾಸ್ತಿ ತಿನ್ನಿ, ಸೊಪ್ಪು ತರಕಾರಿಗಳನ್ನ ತಿನ್ನಿ, ಫ್ರೂಟ್ಸ್ ತಿನ್ನಿ. ಫ್ರೂಟ್ಸ್ಗೆಲ್ಲ ಅಮೌಂಟ್ ಕೊಡಬೇಕು, ಖರ್ಚಾಗುತ್ತೆ. ಓಕೆ, ಈಗ ಆ್ಯಪಲ್ಸು ಇವೆಲ್ಲ ತುಂಬ ರೇಟ್ ಜಾಸ್ತಿ, ತಿನ್ನೋಕ್ಕಾಗಲ್ಲ, ಪರವಾಗಿಲ್ಲ. ಸೀಬೆಹಣ್ಣು, ಏನಪ್ಪ ಹೇಳ್ತಾರೆ, ಪೇರ್ಲೆ ಹಣ್ಣು ಅಂತ ಹೇಳ್ತೀವಿ, ಸೀಬೆಹಣ್ಣು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಕಿತ್ತಳೆ ಹಣ್ಣು, ಆರೆಂಜ್ ಕೂಡ ಕಮ್ಮಿ ರೇಟಲ್ಲಿರುತ್ತೆ. ಯಾವ ಫ್ರೂಟು ಕಮ್ಮಿ ಸಿಗುತ್ತೆ ಆ ಫ್ರೂಟ್ಸ್ನ, ಆ ಹಣ್ಣುಗಳನ್ನ ತಿನ್ನಿ. ಓಕೆನಾ. ಹಣ್ಣೇ ಬೇಡ, ಹಳ್ಳಿ ಕಡೆ ಹಣ್ಣು ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲ ಮೇಡಮ್ ನಮಗೆ ಸಿಟಿ ಹತ್ತಿರ ಇಲ್ಲ, ಇಲ್ಲ ಸಿಸ್ಟರ್ ನಮಗೆ ಸಿಟಿ ಹತ್ತಿರ ಇಲ್ಲ, ನಮಗೆ ಹಣ್ಣು ತಿನ್ನೋಕ್ಕಾಗಲ್ಲ, ಬೇರೆ ರೀತಿ ಹೇಳಿ ಅಂತಂದರೆ ನಿಜವಾಗ್ಲೂ ಬೇರೆ ರೀತಿಯೇ ಹೇಳ್ತೀನಿ. ನಾನು ಕೂಡ ಡೈಲಿ ಒಂದೊಂದು ಫ್ರೂಟ್ ತಿನ್ನಬೇಕು, 3 ರೀತಿ ಬೇರೆ ಬೇರೆ ರೀತಿಯ ಫ್ರೂಟ್ಸ್ನ ತಿನ್ನಬೇಕು ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಆಗಲ್ಲ ಆಯಿತಾ. ಡೈಲಿ ಒಂದೊಂದು ಫ್ರೂಟ್ ತಿನ್ನಬೇಕು ಅಂದ್ರೇ ಕಷ್ಟ. ಓಕೆನಾ. ಅಂಥದ್ರಲ್ಲಿ ಡೈಲಿ ಅದನ್ನೇ ಫಾಲೋ ಮಾಡೋಕ್ಕಾಗಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಹಾಗಾಗಿ ನಾನು ಕೂಡ ಡೈಲಿ ಫ್ರೂಟ್ಸ್ನ ತಿನ್ನಲ್ಲ. ಓಕೆನಾ. ಇದ್ರೆ ಮಾತ್ರ ತಿಂತೀನಿ, ಖಾಲಿ ಆದರೆ ಆರಾಮಾಗಿರ್ತೀನಿ. ಮತ್ತು 15 ಡೇಸ್ ಅಥವಾ 4 ಡೇಸ್ ಅಥವಾ 1 ವೀಕ್ ಆದರೂ ಆಗ್ಬೋದು, 15 ಡೇಸು ಆಗ್ಬೋದು. ಅದಾದಮೇಲೆ ತಂದಾಗ ಮತ್ತೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಡೈಲಿ ಹಣ್ಣೇ ತಿಂತೀವಿ ಅಂತ ನಾನು ಹೇಳಲ್ಲ. ಬಟ್ ಸೊಪ್ಪು 10 ರೂಪಾಯಿಗೆ ನಿಜವಾಗ್ಲೂ 3 ಕಟ್ಟಷ್ಟು ಸೊಪ್ಪು ಸಿಗುತ್ತೆ. ಬೇರೆ ಬೇರೆ ರೀತಿ ಸೊಪ್ಪು ಸಿಗುತ್ತೆ. ಎಲ್ಲನೂ ಚೇಂಜಸ್ ಮಾಡಿ ಒಂದರಲ್ಲಿ ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಥವಾ ಬೇರೆ ಸೊಪ್ಪು, ಉಪ್ಸಾಂಬಾರು ಸೊಪ್ಪುಗಳು 10 ರೂಪಾಯಿ 3 ಕಟ್ ಸೊಪ್ಪು ತೊಗೊಳ್ಳಿ. 10 ರೂಪಾಯಿಗೆ 3 ಕಟ್ ಸೊಪ್ಪು ಸಿಗುತ್ತೆ. 10 ರೂಪಾಯಿನ ಸೊಪ್ಪು ತೊಗೊಳ್ಳಿ. ಒಂದಿನ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳಿ, ಅಥವಾ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ, ಅಥವಾ ಸೊಪ್ಪಿನ ಖಾರ ಮಾಡ್ಕೊಳ್ಳಿ. ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇನ್ನು ತರಕಾರಿ ಅಂತೂ ಸಿಗುತ್ತೆ, ಆರಾಮಾಗಿ ತರಕಾರಿ ಯೂಸ್ ಮಾಡಿ. ಡೈಲಿ ತರಕಾರಿನ ಯೂಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ತರಕಾರಿ, ಸೊಪ್ಪು, ಕಾಳು ಮನೆಯಲ್ಲಿ, ಊರುಗಳಲ್ಲಿ, ಹಳ್ಳಿಲಿರೋರಿಗಂತೂ ಕಾಳಿಗೆ ಬರನೇ ಇಲ್ಲ ಆಯಿತಾ. ಕಾಳುಗಳಂತೂ ಸಿಗ್ತಾನೆ ಇರುತ್ತೆ. ಅವರೆಕಾಳೆಲ್ಲ ಒಣಗಿಸಿಟ್ಕೊಂಡಿರ್ತಾರೆ, ಹೆಸರು ಕಾಳನ್ನ ಬೆಳೀತಾರೆ, ತೊಗರಿ ಕಾಳು ಬೆಳೀತಾರೆ. ನಿಜವಾಗ್ಲೂ ಅವ್ರು ಪುಣ್ಯವಂತರು ಅಂತ ಹೇಳ್ತೀನಿ. ಹಳ್ಳಿಲಿರೋರು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಎಲ್ಲನೂ ಬೆಳೆದು ಒಣಗಿಸ್ಕೊಂಡು ಸ್ಟೋರ್ ಮಾಡಿ ವರ್ಷಕ್ಕಾಗೋವಷ್ಟನ್ನ ಇಟ್ಕೊಬಿಡ್ತಾರೆ. ಅವರು ಎಷ್ಟು ಕಾಳು ಬೇಕಾದರೂ ತಿನ್ಬೋದು. ಹುರುಳಿ ಕಾಳು ಬೆಳೀತಾರೆ. ಇವರಲ್ಲೆಲ್ಲ ಎಷ್ಟು ರಿಚ್ ಪ್ರೋಟೀನ್ ಇದೆ ಅಂದರೆ ಆರಾಮಾಗಿ ನೈಟ್ ಉನಿ ಹಾಕ್ಕೊಳ್ಳಿ, ಮೊಳಕೆ ಕಟ್ಟಿ, ಅಥವಾ ಹಾಗೆಯೇ ಬೆಳಗ್ಗೆ ಟೈಮ್ ಪಲ್ಯ ಮಾಡ್ಕೊಳ್ಳಿ. ವಾರಕ್ಕೊಂದು 3 ಟೈಮ್ಸ್ ಆದರೂ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ಕೊಳ್ಳಿ, ಪಲ್ಯ ಮಾಡ್ಕೊಳ್ಳಿ. ಏನಾಗುತ್ತೆ ಸೊಪ್ಪಿನ ಜೊತೆ ಹಾಕ್ಕೊಂಡು ಸಾಂಬಾರು ಮಾಡಿ. ಹೇಗಾಗುತ್ತೆ ಆ ರೀತಿ ಮಾಡಿಕೊಂಡು ಸೊಪ್ಪು, ತರಕಾರಿ, ಕಾಳುಗಳನ್ನ ಜಾಸ್ತಿ ಯೂಸ್ ಮಾಡಿ. ಇದರಿಂದ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ಸ್ ಸಿಗುತ್ತೆ, ನಿಮ್ಗೆ ಫೈಬರ್ ಅಂಶ ಸಿಗುತ್ತೆ. ಪ್ರತಿಯೊಂದಕ್ಕೂ ನಿಮ್ಮ ಡಯಟ್ಗೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ. ಓಕೆನಾ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸೊಪ್ಪು, ತರಕಾರಿ, ಫ್ರೂಟ್ಸು ಇದನ್ನು ನೀವು ಜಾಸ್ತಿ ತಿನ್ನಲೇಬೇಕು. ಸೊಪ್ಪು, ತರಕಾರಿ, ಕಾಳು ಇದನ್ನು ನೀವು ಜಾಸ್ತಿ ತಿನ್ಕೊಂಡೆ ಆರಾಮಾಗಿ ನಾವು ಡಯಟ್ನ ಮಾಡ್ಕೋಬೋದು, ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಮೊದಲು ಬೇಕಾಗಿರೋದು ಬೇಕ್ರಿ ಐಟಮ್ಸು, ಸ್ವೀಟ್ ಐಟಮ್ಸು, ಅದಲ್ಲದೆ ಕರ್ದಿರೋ ಅಂತಹ ತಿಂಡಿಗಳು, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರ್ತೀವಲ್ಲ ಅಂತಹ ಐಟಮ್ಸು, ತಿಂಡಿಗಳನ್ನ ಮೊದಲು ಬಿಟ್ಟುಬಿಡಬೇಕು. ಅದನ್ನು ಬಿಟ್ಟು ನೀವು ನಾರ್ಮಲಾಗಿ ಅನ್ನ ತಿಂದ್ಕೊಂಡು ಅಥವಾ ಮುದ್ದೆ ತಿಂದ್ಕೊಂಡು, ಚಪಾತಿ, ರೊಟ್ಟಿ ತಿಂದ್ಕೊಂಡೇ ಸೊಪ್ಪು, ತರಕಾರಿ, ಕಾಳುಗಳನ್ನ ಆ್ಯಡ್ ಮಾಡಿಕೊಂಡು ನೀವು ಊಟ ಮಾಡಿದರೆ, ಹೊಟ್ಟೆ ತುಂಬ ಊಟ ಮಾಡಿದರೂ ಕೂಡ ವೆಯ್ಟ್ ಗೇನ್ ಆಗಲ್ಲ. ಆಮೇಲೆ ಕೊಲೆಸ್ಟ್ರಾಲ್ ಹೆಚ್ಚಾಗಲ್ಲ. ನಿಜವಾಗ್ಲೂ ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು. ಅದಲ್ಲದೆ ಸಣ್ಣ ಪುಟ್ಟದಾಗಿ ವಾಕ್ ಮಾಡಿಕೊಂಡು ಅಥವಾ ಎಕ್ಸಸೈಸ್ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಇನ್ನು ಜಮೀನು ಕೆಲಸ ಮಾಡ್ತೀರಾ ಅನ್ನೋರಿಗೆ ಇನ್ನೂ ಬೆಸ್ಟ್ ಆಪ್ಷನು. ಜಮೀನಲ್ಲಂತೂ ಕೆಲಸ ಇದ್ದೇ ಇರುತ್ತೆ, ಚೆನ್ನಾಗಿ ಸ್ವೆಟ್ ಆಗ್ತೀರಾ. ಇದರಿಂದ ಆರಾಮಾಗಿ ನಿಮ್ಮ ಬಾಡಿಲಿರೋಂಥ ಕೊಲೆಸ್ಟ್ರಾಲು ಬೆವರ್ ಮೂಲಕ, ಸ್ವೆಟ್ ಮೂಲಕನೇ ಹೊರಗಡೆ ಹೋಗ್ಬಿಡುತ್ತೆ. ಅವ್ರಿಗಿಂತ ಬೆಸ್ಟು. ನಿಜವಾಗ್ಲೂ ಹಳ್ಳಿ ಅಂತ ಹೇಳ್ತೀವಿ, ಹಳ್ಳಿಲಿರೋವಷ್ಟು ಬೆನಿಫಿಟ್ಸು ಸಿಟಿಲಿಲ್ಲ ಕಣ್ರಿ. ಒಳಗೆ ಕೂತ್ಕೊಂಡು ಸೂರ್ಯನ ಬೆಳಕಿಗೆ ನಮ್ಮ
ಬಾಡಿನ ಎಕ್ಸ್ಪೋಸ್ ಮಾಡಲ್ಲ ನಾವು, ನಮ್ಮ ಮುಖನಾಗ್ಲಿ ಕೈ ಕಾಲಾಗ್ಲಿ ಎಕ್ಸ್ಪೋಸ್ ಮಾಡಲ್ಲ. ಇದರಿಂದ ಬರುತ್ತೆ ವಿಟಮಿನ್ ಡಿ ಕೊರತೆ ಬರುತ್ತೆ, ಬೋನ್ಗೆಂತೂ ತುಂಬಾನೇ ಎಫೆಕ್ಟ್ ಬೀಳುತ್ತೆ. ಅದಕ್ಕೇನೆ ಚಿಕ್ಕ ವಯಸ್ಸಿಗೆನೆ 30-35 ವರ್ಷಕ್ಕೆನೆ ಮಂಡಿ ನೋವು, ಸೊಂಟ ನೋವು ಅಂತ ಹೇಳ್ತೀವಿ. ಬಟ್ ಹಳ್ಳಿ ಕಡೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಸೂರ್ಯನ ಬೆಳಕಿಗೆ ಹೆಚ್ಚಿನದಾಗಿ ಅವರು ಸೂರ್ಯನ ಬೆಳಕಲ್ಲೇ ಕೆಲಸ ಮಾಡೋದ್ರಿಂದ ಅವರಿಗೆ ಯಾವುದೇ ಬೋನ್ ಪ್ರಾಬ್ಲಮ್ ಬರಲ್ಲ. ಅದಕ್ಕೋಸ್ಕರ ಹೇಳೋದು, ಸಿಟಿ ಜನ ಇರೋರು ಆದಷ್ಟು ಸೂರ್ಯನ ಬೆಳಕಿಗೆ ಬೆಳಗ್ಗೆ ಟೈಮು ಅಥವಾ ಈವ್ನಿಂಗ್ ಟೈಮು, ಸಂಜೆ ಟೈಮು ಸೂರ್ಯನ ಬೆಳಕಿಗೆ ಸ್ವಲ್ಪ ಟೈಮು ನಿಮ್ಮ ಅಥವಾ ಬಾಡಿನ ಎಕ್ಸ್ಪೋಸ್ ಮಾಡಿ, ಅದ ಸೂರ್ಯನ ಬೆಳಕಲ್ಲಿ ಸ್ವಲ್ಪ ಕೆಲಸ ಮಾಡಿ ವಿಟಮಿನ್ ಡಿ ಸಿಗುತ್ತೆ. ಅದಲ್ಲದೆ ಸ್ವಲ್ಪ ವಾಕ್ ಮಾಡೋದ್ರಿಂದ ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಕ್ಯಾಲ್ಶಿಯಂ ಕಮ್ಮಿ ಆಗ್ಬಿಡುತ್ತೆ ಬೋನಲ್ಲಿ. ಇದರಿಂದನೇ ಬೋನಲ್ಲಿ ಸ್ವಲ್ಪ ನಡೆದ್ರು ಕೈಕಾಲು ನೋವು ಬರೋದು, ಬ್ಯಾಕ್ ಪೇನ್, ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಬರೋದು ಅಥವಾ ನಿಂತ್ಕೊಂಡ್ರೆ ಬ್ಯಾಕ್ ಪೇನ್ ಬರೋದು, ಸೊಂಟ ನೋವು ಬರೋದು ಅಥವಾ ಮಂಡಿ ಹಿಡ್ಕೊಳ್ಳೋದು, ಕೈಕಾಲು ನೋವು ಬರೋದು ಬೇಗ. ಈ ರೀತಿ ಆಗೋದೇನೆ ಕ್ಯಾಲ್ಶಿಯಂ ಕೊರತೆಯಿಂದ. ಈ ರೀತಿ ತಪ್ಪು ಮಾಡ್ಕೋಬಾರ್ದು ಅನ್ನೋದಾದರೆ ನೀವು ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ಅದಲ್ಲದೆ ಸ್ವಲ್ಪ ಸೂರ್ಯನ ಬೆಳಕಿಗೆ ನಿಮ್ಮ ಓಡಾಡಬೇಕು, ಸ್ವಲ್ಪ ಸೂರ್ಯನ ಬೆಳಕನ್ನ ತಗೋಬೇಕು ನಾವು. ಇದಿಷ್ಟನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೋನ್ ಸ್ಟ್ರಾಂಗ್ ಆಗಿದ್ದರೆ ಆದಷ್ಟು ನೀವು ಎಷ್ಟು ಡಯಟ್ ಮಾಡ್ತೀರಾ, ಎಷ್ಟು ಎಕ್ಸಸೈಸ್ ಮಾಡ್ತೀರಾ ಅಷ್ಟು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಬೋನೇ ಸ್ಟ್ರಾಂಗ್ ಆಗಿಲ್ಲ ಅಂದರೆ ನೀವು ಯಾವ ರೀತಿ ಎಕ್ಸಸೈಸ್ ಮಾಡಿದ್ರೂ ಕಷ್ಟ ಆಗ್ಬಿಡುತ್ತೆ, ಪೇಯ್ನ್ ಬರುತ್ತೆ. ಅದಲ್ಲದೆ ಎಫೆಕ್ಟ್ ಆಗೋದು, ಇಂಜುರೀಸ್ ಆಗೋದು ಚಾನ್ಸಸ್ ಜಾಸ್ತಿನೇ, ಬೋನ್ ಇಂಜುರಿ ಆಗೋದು ಜಾಸ್ತಿನೇ ಇರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೋನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಆ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂದರೆ ಅದಕ್ಕೆ ಬೇಕಾದಂಥ ಫುಡ್ನ ತಗೊಳ್ಳಿ. ಮಿಲ್ಕ್ ಐಟಮ್ಸು, ಪನ್ನೀರು, ಅದಲ್ಲದೆ ಪಾಲಕ್ ಸೊಪ್ಪು, ಮೊಟ್ಟೆ, ಈ ಥರ ಐಟಮ್ಸು, ಕಾಳು ಐಟಮ್ಸು, ಕ್ಯಾಲ್ಶಿಯಂ ಇರೋಂತಹ ರಾಗಿ, ಇಂಥ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ಮ ಬೋನು ಸ್ಟ್ರಾಂಗ್ ಆಗುತ್ತೆ. ಇದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾಳೆಯಿಂದ ನೀವು ಕೂಡ ಡಯಟ್ನ ಮಾಡಿ, ಯಾರೆಲ್ಲ ಡಯಟ್ನ ಸ್ಟಾಪ್ ಮಾಡಿದ್ದೀರಾ ಅವರು ಪ್ಲೀಸ್ ಆಲ್ಮೋಸ್ಟ್ ನಿಮ್ಮ ಡಯಟ್ನ ಇನ್ಮೇಲಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡಯಟ್ ಅಂತ ಹೇಳಲ್ಲ, ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಫುಡ್ನ ತಿಂದ್ಕೊಂಡು ಆರಾಮಾಗಿ, ಹೊಟ್ಟೆ ತುಂಬ ಒಳ್ಳೆ ಫುಡ್ನ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡಿ ಅಂತ ಹೇಳ್ತಾ, ನಾನು ಕೂಡ ನಿಮ್ಮ ಜೊತೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ನಿಮಗೆ ವಿಡಿಯೋ ಮೂಲಕ ತೋರಿಸಿ ನಾನು ವೆಯ್ಟ್ ಲಾಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವಾಗ ಆಗಲ್ಲ, ನಾಳೆ ಮತ್ತೆ ಅಮ್ಮನ ಮನೆಗೆ ಹೋಗಬೇಕು, ಅಲ್ಲೂ ಕೂಡ ದೇವಸ್ಥಾನದ ಪೂಜೆ ಇದೆ. ಇನ್ನು ಆದಷ್ಟು ಆಲ್ಮೋಸ್ಟ್ ಹಳ್ಳಿ ಜನ ಹೇಗಿರುತ್ತೆ, ಅಮ್ಮನ ಮನೆ ಹೇಗಿದೆ, ನಮ್ಮ ಅಕ್ಕಂದಿರು, ದೊಡ್ಡಮ್ಮಂದಿರು ಎಲ್ಲ ಹೇಗೆ ಯಾವ ರೀತಿ ಕೆಲಸ ಮಾಡ್ತಾರೆ, ಪ್ರತಿಯೊಂದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಸ್ವಲ್ಪ ವಿಡಿಯೋ ಲೇಟಾಗಿ ಬಂದರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ದಾಗ, ನನ್ನ ವಿಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.